ಪ್ರತಿಭಟನೆಯ ಉದ್ದೇಶ ಇಷ್ಟೇ. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮುಸಲ್ಮಾನರ ಸ್ವಾಭಿಮಾನವನ್ನ ಕೆಣಕಿದೆ. ಈ ಕೆಣಕಿರ್ತಕ್ಕಂತ ಸ್ವಾಭಿಮಾನಕ್ಕ ನಮ್ಮ ಪ್ರಶ್ನಾತೀತ ನಾಯಕರು ಮತ್ತು ಜನಪ್ರಿಯ ನಾಯಕರಾಗಿರ್ತಕ್ಕಂಥ ಬಿಜೆಡ್ ಜಮೀರ್ ಅಹಮದ್ ಖಾನ್ ರವರು ಇದಕ್ಕೆ ತಲೆದಂಡ ಕೊಟ್ಟ ಆಗಿದೆ. ಈಗಾಗಲೇ ಅವರನ್ನ ಮತ್ತೆ ಸಂಪುಟಕ್ಕೆ ಸೇರ್ಪಡೆ ಮಾಡಬೇಕು. ಆಕ್ರೋಶಗೊಂಡಿರ್ತಕ್ಕಂಥ ಮುಸಲ್ಮಾನರ ಸಿಟ್ಟನ್ನ ತಣಿಸಬೇಕು ಅಂದಾದರೆ 2-3 ದಿನದಲ್ಲಿ ಅವರನ್ನ ಮತ್ತೆ ಸಂಪುಟಕ್ಕೆ ತೆಗೆದುಕೊಳ್ಬೇಕು. ತೆಗೆದುಕೊಳ್ಳದೇ ಇದ್ದರೆ ಈ ರಾಜ್ಯದ ಅಧಿಕಾರದಲ್ಲಿರುವ ಕಾಂಗ್ರೆಸ್ಸಿನ ಭವಿಷ್ಯದಲ್ಲಿ ಡೋಲಾಯಮಾನ ಆಗೋದಂತೂ ನಿಸ್ಸಂಶಯ. ಯಾವುದೇ ಕಾರಣಕ್ಕೂ ಜಮೀರ್ ಅಹಮದ್ ಖಾನ್ ರವರು ನಮ್ಮ ಸಮಾಜದ ಏಕೈಕ ನಾಯಕ. ಅವರನ್ನ ಕಡೆಗಣಿಸೋದನ್ನ ನಾವು ಎಂದೂ ಕೂಡ ಸಹಿಸೋದಿಲ್ಲ. ಅವರ ಅಪಮಾನವನ್ನ ಸಹಿಸೋದಿಲ್ಲ. ಅವರಿಗೆ ಆಗಿರುವಂತ ದ್ರೋಹವನ್ನ ಸಹಿಸೋದಿಲ್ಲ. ಅವರಿಗೆ ಬೆನ್ನಿಗೆ ಚುರಿ ಹಾಕಿರುವಂತ ನಾಯಕರನ್ನ ಕ್ಷಮಿಸೋದು ನಾವು ಎಂದಿಗೂ ಸಾಧ್ಯ ಇಲ್ಲ. ಯಾವುದೇ ಕಾರಣಕ್ಕೂ ಅವರನ್ನ ತಕ್ಷಣವೇ ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೋಬೇಕು ಅನ್ನುವಂತ ಒಂದೇ ಒಂದು ಕಾರಣಕ್ಕ ಇವತ್ತು ಈ ಹೋರಾಟವನ್ನ ನಾವು ಹಮ್ಮಿಕೊಂಡಿದ್ದೇವೆ. ಇದು ಪ್ರಥಮ ಹಂತದ ಹೋರಾಟವಾಗಿದೆ. ನಂತರದ ದಿನಗಳಲ್ಲಿ 2ನೇ ಹಂತದ ಹೋರಾಟವನ್ನ ನಾವು ಮಾಡ್ತೇವೆ. ಅದಕ್ಕೂ ಕೂಡ ಸರ್ಕಾರ ಮಣಿಯದೇ ಇದ್ರೆ 3ನೇ ಹಂತದ ಹೋರಾಟದಲ್ಲಿ ನಮ್ಮ ತೀರ್ಮಾನವನ್ನ ಈ ಪಕ್ಷಕ್ಕೆ ನಾವು ನೀಡ್ತೇವೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. 2ನೇ ಪಟ್ಟಿಯಲ್ಲಿ ಸೇರ್ಪಡೆ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಈಗಾಗಲೇ ಹಲವಾರು ಜನರ ಬೇಡಿಕೆ ಆ ಪಟ್ಟಿಯ ಮೇಲೆ ಕಣ್ಣಿಟ್ಟುಕೊಂಡು ಕೂತಿದ್ದಾರೆ. ಆದ್ರೆ ಮುಸಲ್ಮಾನರಿಗೆ ಅವರಿಗೆ ಇರ್ತಕ್ಕಂತ ಏನು ಜನಸಂಖ್ಯೆ ಆಧಾರದ ಮೇಲೆ ಇವತ್ತು ಅವರು ಹಾಕಿರ್ತಕ್ಕಂತ ಮತಗಳ ಆಧಾರದ ಮೇಲೆ ನಮಗೆ ಸಿಗಬೇಕಾಗಿರ್ತಕ್ಕಂತ ಪ್ರಾತಿನಿಧ್ಯ ಸಿಕ್ಕಿಲ್ಲ ಅನ್ನೋ ಆಕ್ರೋಶ ಕೂಡ ಇವತ್ತು ಜನರಲ್ಲಿ ಇದೆ. ಕೇವಲ 30-40% ವೋಟ್ ಹಾಕಿರ್ತಕ್ಕಂತ ಲಿಂಗಾಯತರು ಇವತ್ತು ಕ್ಯಾಬಿನೆಟ್ ನಲ್ಲಿ 3 ಜನ ಇದ್ದಾರೆ, ಒಕ್ಕಲಿಗರು 3 ಜನ ಇದ್ದಾರೆ, ಕುರುಬರು 2 ಇದ್ದಾರೆ, ಬೇರೆ ಬೇರೆ ಸಮುದಾಯ ಇವತ್ತು ದಲಿತರು 4 ಜನ ಇದ್ದಾರೆ. ಬೇರೆ ಬೇರೆ ಸಮುದಾಯ ಜನರಿಗೆ ಪ್ರಾತಿನಿಧ್ಯ ಸಿಗ್ತಾ ಇದೆ. ನೀವು ಈ ರಾಜ್ಯದಲ್ಲಿ ನಡೆದಿರ್ತಕ್ಕಂತ ವಿಧಾನಸಭೆಯ ಚುನಾವಣೆಯ ಬೂತ್ ಲಿಸ್ಟ್ ಗಳನ್ನ ತೆಗೆದು ನೋಡ್ರಿ. ಅದರಲ್ಲಿ ಯಾವ ಯಾವ ಬೂತ್ಗಳಲ್ಲಿ ಮುಸಲ್ಮಾನರು ಎಷ್ಟೆಷ್ಟು ವೋಟ್ ಹಾಕ್ಯಾರ ಅನ್ನೋದು ನಿಮ್ಗೆ ಲೆಕ್ಕಾಚಾರ ಸಿಗ್ತದ. ಆದಾಗ್ಯೂ ಕೂಡ ನಮ್ಮ ಸಮಾಜಕ್ಕ ಇವತ್ತು ಕಡೆಗಣಿಸಲಾಗ್ತಾ ಇದೆ. ಇದು ಕಾಂಗ್ರೆಸ್ಸಿನ ಒಂದು ದೊಡ್ಡ ದುರಂತ ಅಂತಾನೆ ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛಾ ಪಡ್ತೇನೆ. ಇದೇ ನೀತಿ ಅವ್ರದ್ದು ಮುಂದುವರಿತಂದ್ರ ಬಹುತೇಕ ಮುಂದಿನ ಭವಿಷ್ಯದಲ್ಲಿ 40 ಸೀಟ್ಗಳು ಕೂಡ ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಕಾಂಗ್ರೆಸ್ ಪಕ್ಷ. ಯಾಕಂದ್ರ ನಿಮ್ಗೆಲ್ಲ ಗೊತ್ತಿರುವಂತೆ 150 ವೋಟ್ಗಳಲ್ಲಿ ಗೆದ್ದಿರ್ತಕ್ಕಂತ 2 ಸ್ಥಾನಗಳದಾವು. 2000ದಲ್ಲಿ ಗೆದ್ದಿರ್ತಕ್ಕಂತ 5ರಿಂದ 8 ಸ್ಥಾನಗಳದಾವು. 5000 ಅಂತರದಲ್ಲಿ ಗೆದ್ದಿರ್ತಕ್ಕಂತ 40ಕ್ಕೂ ಹೆಚ್ಚು ಸ್ಥಾನಗಳನ್ನ ಇವತ್ತು ಕಾಂಗ್ರೆಸ್ ಗೆದ್ದಿದೆ. ಆ ಎಲ್ಲ 5000 ಮತ್ತು ಕಡಿಮೆ ಅಂತರದ ಮತಗಳಿರುವಂತ ಕ್ಷೇತ್ರಗಳು ಇವತ್ತು ಮುಸಲ್ಮಾನರ ಮತಗಳಿಂದ ಆಯ್ಕೆ ಆಗಿದ್ದು ಅನ್ನೋದನ್ನ ಹೈಕಮಾಂಡ್ ಅರ್ಥ ಮಾಡ್ಕೋಬೇಕು. ಅದು ಉಳಿಸ್ಕೋಬೇಕಂತಂದ್ರ ನಮ್ಮ ನಾಯಕರಿಗೆ ಅವರು ಮರ್ಯಾದೆ ಮಾನ ಕೊಡಬೇಕು. ಇಲ್ಲದೆ ಇದ್ರೆ ಅದರ ಪ್ರತಿಫಲ ಅವ್ರು ಉಣ್ಬೇಕು. ಬೇಕೇ ಬೇಕು. ಈಗ ಏನಿಲ್ಲ, ಈಗ ಫಸ್ಟ್ನೇ ಲಿಸ್ಟ್ನಾಗ ಜಮೀರ್ ಅಹಮದ್ ಸಾಹೇಬ್ರು ಮಾಸ್ ಲೀಡರ್ ಅವ್ರ ಲಿಸ್ಟ್ ಬರಲಿಲ್ಲ ನಮಗೆ. ಅವ್ರು ಏನ್ ಹೇಳ್ತಿದಾರ, ಇಲ್ಲ ನಾವು ಸಮಾಧಾನ ಮಾಡಿ ನಾವು 2ನೇ ಲಿಸ್ಟ್ನಾಗ ನಾವು ಅವ್ರಿಗೆ ಕೊಡ್ತೀವಿ ಅಂತ ಹೇಳ್ತಾರ. ಇದು ನಮ್ಗೆ ಅಸಾಧ್ಯ ಮಾತು. ಅವರು 85 ಲಕ್ಷ ಜನ ಜೋಡಿ ಒಡನಾಟ ಇದ್ದ ಒಬ್ಬ ಜಮೀರ್ ಅಹಮದ್ ಮಾಸ್ ಲೀಡರ್ ಅನ್ನು ಇವ್ರು ಕನಗಿಸ್ಯಾರ. ಅಂದ್ರೆ ನಾವ್ ಈಗ ಏನು ಫಸ್ಟ್ ಹೋರಾಟ ಮಾಡ್ತೀವಿ, ಇನ್ನು ನೆಕ್ಸ್ಟ್ ಹೋರಾಟ ಮಾಡಿದ್ರೆ ನಾವು ಬೀದಿಗಿಳಿದ್ರೆ ಇನ್ನು ಕಾಂಗ್ರೆಸ್ಸಿಗೆ ತಕ್ಕ ಪಾಠ ಕಲಿಸುವುದು ನಮ್ಮ ಮುಸಲ್ಮಾನರ ವ್ಯಕ್ತಿ. ನಾವು ಎಲ್ಲರೂ ಪ್ರಮುಖರು ಬಾಗಲಕೋಟೆ DC ಆಫೀಸ್ ಮುಂದೆ ಸೇರಿ ನಮ್ಮ ರಾಜ್ಯದ ನಾಯಕರಿಗೆ ಅನ್ಯಾಯ ಆಗಿದ್ದನ್ನೋದು ತಿಳಿದು ಎಲ್ಲರೂ ಸೇರಿದ್ದೀವಿ. ನಾವು ಕಾಂಗ್ರೆಸ್ ಹೈಕಮಾಂಡ್ಗೆ ಆಗಲಿ CM ಅವರಾಗಲಿ ಒಂದು ಮನವಿ ನಮ್ದು, ನಮ್ಮ ಸಮಾಜಕ್ಕೆ 4ರಿಂದ 5 ಸಚಿವ ಸ್ಥಾನ ಕೊಡಬೇಕು. ಅದರ ಒಳಗೆ ವಿಶೇಷವಾಗಿ ಜಮೀರ್ ಅಹಮದ್ ಸಾಹೇಬ್ರಿಗೆ DCM ಅನ್ನು ಕೊಡಬೇಕು. ನೀವು ಅಕಸ್ಮಾತ್ ಕೊಡ್ಲಿಕ್ಕಪ್ಪ ಅಂದ್ರೆ ಬರುವಂತದ್ದು 28 ತಾರೀಕು 8ನೇ ವಿಧಾನಸಭಾ ಮತ ಇದೆ. ವಿಧಾನಸಭಾದಾಗ
ಬರುವಂತ ವಿಧಾನಸಭಾ ಎಲೆಕ್ಷನ್ಯಾಗ ಮುಸಲ್ಮಾನರ ಶಕ್ತಿ ಏನೈತಪ್ಪ ಅನ್ನೋದು ಈ ಸಲ ತರಿಸೋದು ಅನ್ನೋದು ನಾವು ನಿರ್ಧಾರ ಮಾಡ್ಬಿಟ್ಟಿವಿ. ಜಮೀರ್ ಅಹಮದ್ ಸಾಹೇಬ್ಗೆ ನೀವು ಈ ಸಲ ಕೊಟ್ಟಿಲ್ಲ, ನಮ್ಮ ಸಮಾಜಕ್ಕೆ 4-5 ಮಿನಿಸ್ಟರ್ ಕೊಟ್ಟಿಲ್ಲ ಅಂದ್ರ ನಾವು 100ಕ್ಕೆ 100 ಬರುವಂತದ್ದು ಇಲೆಕ್ಷನ್ನಾಗ ಕಾಂಗ್ರೆಸ್ಗೆ ಪಾಠ ಕೆಲಸವನ್ನು ಮಾಡ್ತೀವಿ ಅನ್ನೋದು ಈ ಮುಖಾಂತರ ನಾವು ಹೇಳಕ್ ಇಷ್ಟಪಡ್ತೀವಿ. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.